ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ AQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS GK ಪ್ರಶ್ನೆ ಪತ್ರಿಕೆ 2 ಸಂಪೂರ್ಣ ವಿಶ್ಲೇಷಣೆ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಹಿಂದಿನ ವರ್ಷದಲ್ಲಿ ಯಾವ ಪ್ರಶ್ನೆಗಳು ಬಂದಿವೆ ಅಂತ ಹೀಗೆ ನೋಡಿಕೊಳ್ಳಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಫಿಫಾ ಅಂಡರ್-17 ಮಹಿಳಾ ವಿಶ್ವಕಪ್ 2022 ಪಂದ್ಯಗಳನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿಲ್ಲ? ಆಪ್ಷನ್ ನಂಬರ್ ಎ ಗೋವಾ, ಆಪ್ಷನ್ ನಂಬರ್ ಬಿ ಒಡಿಸ್ಸಾ, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ, ಗುಜರಾತ್ನಲ್ಲಿ ಮಹಿಳಾ ವಿಶ್ವಕಪ್ ಪಂದ್ಯಗಳನ್ನು ಆಡಿಸಿಲ್ಲ ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ಸ್ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಫಿಫಾ ಅಂಡರ್-17 ಮಹಿಳಾ ವಿಶ್ವಕಪ್ ಇದನ್ನು ಮೊದಲ 2008ರಲ್ಲಿ ನಡೆಸಲಾಯಿತು. ಫಿಫಾ ಅಂಡರ್-17 ಮಹಿಳಾ ವಿಶ್ವಕಪ್ ಪ್ರತಿ 2 ವರ್ಷಗಳಿಗೊಮ್ಮೆ ಸ್ಪರ್ಧೆ ನಡೆಯುತ್ತದೆ. ಇದು ಹೆಚ್ಚಿನ ಯುವತಿಯರನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಈ ವಿಶ್ವಕಪ್ಪನ್ನು 17 ವರ್ಷದೊಳಗಿನ ಮಹಿಳಾ ಆಟಗಾರರೇ ಆಡಬೇಕು. ಪ್ರಶ್ನೆ 2. ಈ ಕೆಳಗಿನವರಲ್ಲಿ ಯಾರು ಕ್ರ್ಯಾಕಿಂಗ್ ದ ಕೋಡ್ ಮೈ ಜರ್ನಿ ಇನ್ ಬಾಲಿವುಡ್ ಪುಸ್ತಕದ ಸಹ ಲೇಖಕರಲ್ಲಿ ಒಬ್ಬರು? ಆಪ್ಷನ್ ನಂಬರ್ ಎ ಹರ್ಷವರ್ಧನ್ ಕಪೂರ್, ಆಪ್ಷನ್ ನಂಬರ್ ಬಿ ನವಾಜುದ್ದೀನ್ ಸಿದ್ದಿಕ್, ಆಪ್ಷನ್ ನಂಬರ್ ಸಿ ರಾಜಕುಮಾರ್ ರಾವ್, ಆಪ್ಷನ್ ನಂಬರ್ ಡಿ ಆಯುಷ್ಮಾನ್ ಖುರಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ, ಆಯುಷ್ಮಾನ್ ಖುರಾನ್ ಅವರು ಕ್ರ್ಯಾಕಿಂಗ್ ದಿ ಕೋಡ್ ಪುಸ್ತಕದ ಸಹಲೇಖಕರಲ್ಲಿ ಒಬ್ಬರು ಆಗಿರ್ತಾರೆ ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಇವರು 2012ರಲ್ಲಿ ವಿಕ್ಕಿ ಡೋನರ್ ಚಿತ್ರದ ಮೂಲಕ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದರು. ಇವರು ಚಲನಚಿತ್ರಗಳಿಗಾಗಿ ಹಲವಾರು ಜನಪ್ರಿಯ ಹಾಡುಗಳನ್ನು ಹಾಡಿದ್ದಾರೆ. ಇದು ಮಹತ್ವಾಕಾಂಕ್ಷೆ ನಟರಿಗೆ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪುಸ್ತಕವು ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಆಯುಷ್ಮಾನ್ ಪ್ರಯಾಣದ ವೈಯಕ್ತಿಕ ಖಾತೆಯಾಗಿದೆ ಅಂತ ಹೇಳ್ಬೋದು. ಪ್ರಶ್ನೆ 3. ಅಕ್ಟೋಬರ್ 2022ರಲ್ಲಿ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ ಇತಿಹಾಸದಲ್ಲಿ ಎಷ್ಟು ರನ್ ಪೂರ್ಣಗೊಳಿಸಿದ ಮೊದಲ ಭಾರತೀಯರಾದರು? ಆಪ್ಷನ್ ನಂಬರ್ ಎ 11,000, ಆಪ್ಷನ್ ನಂಬರ್ ಬಿ 9,000, ಆಪ್ಷನ್ ನಂಬರ್ ಸಿ 5,000, ಆಪ್ಷನ್ ನಂಬರ್ ಡಿ 15,000. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 11,000 ರನ್ಗಳನ್ನು ಇವರು ಪೂರ್ಣಗೊಳಿಸ್ತಾರೆ ಫ್ರೆಂಡ್ಸ್. ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ವಿರಾಟ್ ಕೊಹ್ಲಿ 2010ರಲ್ಲಿ ಜಿಂಬಾಬ್ವೆ ವಿರುದ್ಧ ಭಾರತಕ್ಕಾಗಿ ತಮ್ಮ T20 ಚೊಚ್ಚಲ ಪಂದ್ಯವನ್ನು ಮಾಡಿದರು. ಕೊಹ್ಲಿ T20 ಕ್ರಿಕೆಟ್ನಲ್ಲಿ 1,000, 5,000, 10,000 ರನ್ಗಳನ್ನು ವೇಗವಾಗಿ ತಲುಪಿದ ಮೊದಲ ಆಟಗಾರ ಅಂತ ಹೇಳ್ಬೋದು. ಕ್ರಿಕೆಟ್ ಎಂಬ ಪದವು ಮೊದಲು ಹುಟ್ಟಿಕೊಂಡಿದ್ದು ಇಂಗ್ಲೆಂಡ್ ದೇಶದಲ್ಲಿ. ಗೂಗ್ಲಿ ಎಂಬ ಪದ ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಸಿಖ್ ಸಾಹಿತ್ಯದ ಪ್ರಕಾರ ಗುರುನಾನಕ್ ದೇವ್ ಅವರ ಜನ್ಮದಿನವನ್ನು ಭಾರತೀಯ ಯಾವ ಚಂದ್ರಮಾಸದ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಫಾಲ್ಗುಣ, ಆಪ್ಷನ್ ನಂಬರ್ ಬಿ ಮಾಘ, ಆಪ್ಷನ್ ನಂಬರ್ ಸಿ ಪೌಷ್, ಆಪ್ಷನ್ ನಂಬರ್ ಡಿ ಕಾರ್ತಿಕ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ, ಕಾರ್ತಿಕ ಮಾಸದಂದು ಗುರುನಾನಕ್ ಅವರ ಜಯಂತಿಯನ್ನು ಆಚರಿಸ್ತಾರೆ ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳಿದ್ರೆ ಫ್ರೆಂಡ್ಸ್. ಗುರುನಾನಕ್ ದೇವ್ಜಿ ಅವರು ಸಿಖ್ ಧರ್ಮದ ಸ್ಥಾಪಕರು ಆಗಿರುತ್ತಾರೆ. ಇವರ ಜನ್ಮದಿನವನ್ನು ಜಗತ್ತಿನಾದ್ಯಂತ ಗುರುನಾನಕ್ ಗುರುಪುರಬ್ ಎಂದು ಆಚರಿಸಲಾಗುತ್ತದೆ. ಮಾಘ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಇದು ಬರುತ್ತದೆ ಫ್ರೆಂಡ್ಸ್. ಆಷಾಢ ಮಾಸ ಬಂದ್ಬಿಟ್ಟು ಇದು ಚಂದ್ರನ ಕ್ಯಾಲೆಂಡರ್ನ 4ನೇ ತಿಂಗಳಲ್ಲಿ ಬರುತ್ತದೆ. ಪ್ರಶ್ನೆ 5. ಯಕ್ಷಗಾನವು ಯಾವ ರಾಜ್ಯಕ್ಕೆ ಸೇರಿದ ಜಾನಪದ ನೃತ್ಯವಾಗಿದೆ? ಆಪ್ಷನ್ ನಂಬರ್ ಎ ಕೇರಳ ರಾಜ್ಯ, ಆಪ್ಷನ್ ನಂಬರ್ ಬಿ ಕರ್ನಾಟಕ ರಾಜ್ಯ, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕರ್ನಾಟಕ ರಾಜ್ಯದಲ್ಲಿ ಯಕ್ಷಗಾನವು ಕಂಡುಬರುತ್ತದೆ ಫ್ರೆಂಡ್ಸ್. ಇದರ ಬಗ್ಗೆ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಇವು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ.
ಗೋಮರ್ ಕಲ್ಬೇಲಿಯಾ ಜಾನಪದ ನೃತ್ಯಗಳು ರಾಜಸ್ಥಾನ್ ರಾಜ್ಯಕ್ಕೆ ಸಂಬಂಧಿಸಿದೆ. ಭರತನಾಟ್ಯಂ ಬಂದ್ಬಿಟ್ಟು ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ. ಒಡಿಸ್ಸಿ ನೃತ್ಯ ಬಂದ್ಬಿಟ್ಟು ಇದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಪಿತರ್ಗಾಂವ್ನಲ್ಲಿ ಇಟ್ಟಿಗೆ ದೇವಾಲಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಒಡಿಸ್ಸಾ, ಆಪ್ಷನ್ ನಂಬರ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಸಿ ಜಾರ್ಖಂಡ್, ಆಪ್ಷನ್ ನಂಬರ್ ಡಿ ಮಧ್ಯಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉತ್ತರ ಪ್ರದೇಶದಲ್ಲಿ ಪಿತರ್ಗಾಂವ್ ಇಟ್ಟಿಗೆ ದೇವಾಲಯ ಕಂಡುಬರುತ್ತದೆ. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಸಾಂಚಿ ಸ್ತೂಪ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಪುರಿ ಜಗನ್ನಾಥ ದೇವಾಲಯ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ. ವಿರೂಪಾಕ್ಷ ದೇವಾಲಯವು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಮಹಾಬೋಧಿ ದೇವಾಲಯವು ಇದು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 7. ಕೆಳಗಿನ ಯಾವ ಚಳುವಳಿಯನ್ನು ಬಂಗಾಳದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ ರಾಮಕೃಷ್ಣ ಮಿಷನ್, ಆಪ್ಷನ್ ನಂಬರ್ ಬಿ ಆರ್ಯ ಸಮಾಜ, ಆಪ್ಷನ್ ನಂಬರ್ ಸಿ ಸತ್ಯಶೋಧಕ ಸಮಾಜ, ಆಪ್ಷನ್ ನಂಬರ್ ಡಿ ಬ್ರಹ್ಮ ಸಮಾಜ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ರಾಮಕೃಷ್ಣ ಮಿಷನನ್ನು ಬಂಗಾಳದಲ್ಲಿ ಸ್ಥಾಪಿಸಲಾಯಿತು. ಫ್ರೆಂಡ್ಸ್, ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಆರ್ಯ ಸಮಾಜವನ್ನು 1875ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪಿಸ್ತಾರೆ. ಫ್ರೆಂಡ್ಸ್, ಸತ್ಯಶೋಧಕ ಸ್ಥಾಪಿಸಿದವರು ಜ್ಯೋತಿ ಬಾಪುಲೆ ಅವರು ಮಹಾರಾಷ್ಟ್ರದಲ್ಲಿ ಸ್ಥಾಪಿಸ್ತಾರೆ. ಫ್ರೆಂಡ್ಸ್, ಇದನ್ನು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಆತ್ಮಾರಾವ್ ಪಾಂಡುರಂಗ ಅಂತ ಹೇಳ್ಬೋದು. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾವ್ ಮೋಹನ್ ರಾಯರು. ಪ್ರಶ್ನೆ 8. ಮ್ಯಾಂಡ್ರಿನ್ ಭಾರತದ ಯಾವ ನೆರೆಯ ರಾಷ್ಟ್ರದ ಅಧಿಕೃತ ಭಾಷೆಯಾಗಿದೆ? ಆಪ್ಷನ್ ನಂಬರ್ ಎ ಶ್ರೀಲಂಕಾ, ಆಪ್ಷನ್ ನಂಬರ್ ಬಿ ಭೂತಾನ್, ಆಪ್ಷನ್ ನಂಬರ್ ಸಿ ಚೀನಾ, ಆಪ್ಷನ್ ನಂಬರ್ ಡಿ ಅಫ್ಘಾನಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಚೀನಾ ದೇಶ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಅಫ್ಘಾನಿಸ್ತಾನದ ಅಧಿಕೃತ ಭಾಷೆ ಬಂದ್ಬಿಟ್ಟು ಪಾಚ್ಯ ಮತ್ತು ದರಿ ಅಂತ ಹೇಳ್ಬೋದು. ಭೂತಾನ್ದ ಅಧಿಕೃತ ಭಾಷೆ ಬಂದ್ಬಿಟ್ಟು ಜೋಂಗಕ್ಕ ಅಂತ ಹೇಳ್ಬೋದು. ಶ್ರೀಲಂಕಾದ ಅಧಿಕೃತ ಭಾಷೆಗಳು ಬಂದ್ಬಿಟ್ಟು ಸಿಮ್ಮಲ್ ಮತ್ತು ತಮಿಳು ಅಂತ ಹೇಳ್ಬೋದು. ಮ್ಯಾಂಡ್ರಿನ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ಪ್ರಶ್ನೆ 9. ಈ ಕೆಳಗಿನವುಗಳಲ್ಲಿ ಯಾವುದು ಈಜು ಕ್ರೀಡೆಗೆ ಸಂಬಂಧಿಸಿಲ್ಲ? ಆಪ್ಷನ್ ನಂಬರ್ ಎ ಬ್ರೆಸ್ಟ್ ಸ್ಟ್ರೋಕ್, ಆಪ್ಷನ್ ನಂಬರ್ ಬಿ ಫ್ರೀಸ್ಟೈಲ್, ಆಪ್ಷನ್ ನಂಬರ್ ಸಿ ಬ್ಯಾಕ್ ಸ್ಟ್ರೋಕ್, ಆಪ್ಷನ್ ನಂಬರ್ ಡಿ ಪೆನಾಲ್ಟಿ ಕಾರ್ನರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಪೆನಾಲ್ಟಿ ಕಾರ್ನರ್ ಬಂದ್ಬಿಟ್ಟು ಇದು ಈಜು ಕ್ರೀಡೆಗೆ ಸಂಬಂಧಿಸಿದಿಲ್ಲ ಅಂತ ಹೇಳ್ಬೋದು. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಟೇಬಲ್ಗೆ ಸಂಬಂಧಿಸಿದ ಆಟ ಬಂದ್ಬಿಟ್ಟು ಟೇಬಲ್ ಟೆನ್ನಿಸ್ ಆಗಿದೆ. ಫ್ರೆಂಡ್ಸ್, ಜಂಪ್ಗೆ ಸಂಬಂಧಿಸಿದ ಆಟ ಬಂದ್ಬಿಟ್ಟು ಬ್ಯಾಸ್ಕೆಟ್ಬಾಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೆಟ್ಗೆ ಸಂಬಂಧಿಸಿದ ಆಟ ಬಂದ್ಬಿಟ್ಟು ವಾಲಿಬಾಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ವೈಡ್ಗೆ ಎಂಬ ಪದ ಬಂದ್ಬಿಟ್ಟು ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಪ್ರಶ್ನೆ 10. ಕಮಲೇಶ್ವರರ ಈ ಕೆಳಗಿನ ಯಾವ ಕಾದಂಬರಿಗೆ 2003ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ ನಂಬರ್ ಎ 170 ಬೀದಿಗಳು, ಆಪ್ಷನ್ ನಂಬರ್ ಬಿ ಕಪ್ಪು ಬಿರುಗಾಳಿ, ಆಪ್ಷನ್ ನಂಬರ್ ಸಿ ಜಲತಿ ಹುಯಿ ನುಡಿ, ಆಪ್ಷನ್ ನಂಬರ್ ಡಿ ಎಷ್ಟು ಪಾಕಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಎಷ್ಟು ಪಾಕಿಸ್ತಾನಕ್ಕೆ ಕಮಲೇಶ್ವರರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಫ್ರೆಂಡ್ಸ್.
ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಕಮಲೇಶ್ ಅವರು ಪ್ರಮುಖ ಹಿಂದಿ ಬರಹಗಾರರು ಆಗಿದ್ದರು ಫ್ರೆಂಡ್ಸ್. ಜಲ್ತಿ ಹುಯಿ ನುಡಿ ಇದು ಕಮಲೇಶ್ವರ್ ಅವರ ಮತ್ತೊಂದು ಗಮನಾರ್ಹ ಕೃತಿ ಅಂತ ಹೇಳ್ಬೋದು. ಕಪ್ಪು ಬಿರುಗಾಳಿ ಸಾಮಾಜಿಕ ಅಧ್ಯಯನದ ಮಾಡುವಲ್ಲಿ ಕಾದಂಬರಿಯ ರಾಜಕೀಯ ವಿಷಯಗಳ ಬಗ್ಗೆ ತಿಳಿಸುತ್ತದೆ ಫ್ರೆಂಡ್ಸ್. ಒಂದು ಸಡಕ್ ಸತ್ವನ ಗಲಿಯಾನ್ ಈ ಕೆಲಸವು ನಗರ ಭೂದೃಶ್ಯವನ್ನು ಎತ್ತಿ ತೋರಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 11. ಈ ಕೆಳಗಿನ ಯಾವ ಸಂಸ್ಥೆಯನ್ನು MG ರಾನಡೆ ಮತ್ತು GV ಜೋಶಿ ಅವರು ಸ್ಥಾಪಿಸ್ತಾರೆ? ಆಪ್ಷನ್ ನಂಬರ್ ಎ ಅಭಿನವ ಭಾರತ, ಆಪ್ಷನ್ ನಂಬರ್ ಬಿ ಪೂನಾ ಸಾರ್ವಜನಿಕ ಸಭಾ, ಆಪ್ಷನ್ ನಂಬರ್ ಸಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್, ಆಪ್ಷನ್ ನಂಬರ್ ಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಪೂನಾ ಸಾರ್ವಜನಿಕ ಸಭೆಯನ್ನು MG ರಾನಡೆ ಮತ್ತು GV ಜೋಶಿ ಅವರು ಸ್ಥಾಪಿಸ್ತಾರೆ. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಅಭಿನವ ಭಾರತ ಇದು 1904ರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ರಚಿಸ್ತಾರೆ ಫ್ರೆಂಡ್ಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಬಂದ್ಬಿಟ್ಟು WC ಬ್ಯಾನರ್ಜಿ ಆಗಿರ್ತಾರೆ. ದಿ ಬಾಂಬೆ ಅಧ್ಯಕ್ಷತೆಯ ಸಂಘವನ್ನು 1885ರಲ್ಲಿ ಫಿರೋಜ್ ಶಾ ಅವರು ರಚಿಸ್ತಾರೆ. ಮುಸ್ಲಿಂ ಲೀಗನ್ನು 1906ರಲ್ಲಿ ಢಾಕಾದಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 12. ರಾಣಿ ಮಾಚಯ್ಯ ಅವರು 2023ರಲ್ಲಿ ಯಾವುದಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಜಾನಪದ ನೃತ್ಯಗಾರ್ತಿ? ಆಪ್ಷನ್ ನಂಬರ್ ಎ ಉಮ್ಮತಾತ್, ಆಪ್ಷನ್ ನಂಬರ್ ಬಿ ನಿನ್ನ ಜೀವನ, ಆಪ್ಷನ್ ನಂಬರ್ ಸಿ ಸಾಯು, ಆಪ್ಷನ್ ನಂಬರ್ ಡಿ ಲಂಬಾಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಉಮ್ಮತಾತ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಬಂಜಾರ ಇದು ಲಂಬಾಡಿ ಬುಡಕಟ್ಟು ಜನಾಂಗದ ಜನಪದ ನೃತ್ಯವಾಗಿದೆ. ಗುಸ್ಸಾಡಿಯು ತೆಲಂಗಾಣದ ಗೋಂಡ ಬುಡಕಟ್ಟು ಜನಾಂಗದ ನೃತ್ಯದ ಪ್ರಕಾರವಾಗಿದೆ. ದೀನ್ಸ್ ಬುಡಕಟ್ಟು ಜನಾಂಗ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಜೇನು ಕುರುಬ ಜನಾಂಗ ಬಂದ್ಬಿಟ್ಟು ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 13. ಕೆಳಗಿನ ಯಾವ ಸಂಗೀತಗಾರರ ಗುಂಪಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಪ್ಷನ್ ನಂಬರ್ ಎ ಅನು ಮಲ್ಲಿಕ್ ಮತ್ತು ಉದಿತ್ ನಾರಾಯಣ್, ಆಪ್ಷನ್ ನಂಬರ್ ಬಿ ಪಂಡಿತ್ ರವಿಶಂಕರ್ ಮತ್ತು ಪಂಡಿತ್ ಭೀಮ್ಸೇನ್ ಜೋಶಿ, ಆಪ್ಷನ್ ನಂಬರ್ ಸಿ ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್, ಆಪ್ಷನ್ ನಂಬರ್ ಡಿ AR ರೆಹಮಾನ್ ಮತ್ತು ಹರಿಪ್ರಸಾದ್ ಚೌರಾಸಿಯಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಪಂಡಿತ್ ರವಿಶಂಕರ್ ಮತ್ತು ಪಂಡಿತ್ ಭೀಮ್ಸೇನ್ ಜೋಶಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಪಂಡಿತ್ ರವಿಶಂಕರ್ ಅವರು ವಿಶ್ವಪ್ರಸಿದ್ಧ ಸಿತಾರ ವಾದಕ ಮತ್ತು ಸಂಯೋಜಕರಾಗಿದ್ದರು ಫ್ರೆಂಡ್ಸ್. ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರಾಗಿದ್ದರು ಫ್ರೆಂಡ್ಸ್. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಬಂದ್ಬಿಟ್ಟು 1954ರಲ್ಲಿ ಸ್ಥಾಪಿಸಲಾಯಿತು. ಕ್ರೀಡಾ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಬಂದ್ಬಿಟ್ಟು ದ್ರೋಣಾಚಾರ್ಯ ಪ್ರಶಸ್ತಿ ಆಗಿದೆ. ಪ್ರಶ್ನೆ 14. ಯಾವ ನದಿಯನ್ನು ಸ್ಯಾಂಗ್ಪೋ ಎಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಬ್ರಹ್ಮಪುತ್ರ ನದಿ, ಆಪ್ಷನ್ ನಂಬರ್ ಬಿ ನರ್ಮದಾ ನದಿ, ಆಪ್ಷನ್ ನಂಬರ್ ಸಿ ಕಾವೇರಿ ನದಿ, ಆಪ್ಷನ್ ನಂಬರ್ ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಬ್ರಹ್ಮಪುತ್ರ ನದಿಯನ್ನು ಸ್ಯಾಂಗ್ಪೋ ನದಿ ಅಂತ ಕರೀತಾರೆ ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಗಂಗಾ ನದಿ ಭಾರತದ ಉತ್ತರಾಖಂಡದ ಗಂಗೋತ್ರಿ ನದಿಯಿಂದ ಹುಟ್ಟಿಕೊಂಡಿದೆ. ಗಂಡಕ್ ನದಿ ಬಂದ್ಬಿಟ್ಟು ನೇಪಾಳ ಟಿಬೆಟ್ ಗಡಿಯಲ್ಲಿ ಹುಟ್ಟುತ್ತದೆ. ಭಾರತದ ಬಿಹಾರ ಗಂಗೆಯನ್ನು ಸೇರುತ್ತದೆ. ಕಾವೇರಿ ನದಿ ಕರ್ನಾಟಕ ಭಾರತ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ನೈಲ್ ನದಿಯಿಂದ ಹರಿದು ಹೋಗುವ ನದಿಯ ಗಮ್ಯ ಸ್ಥಾನ ಯಾವುದು? ಆಪ್ಷನ್ ನಂಬರ್ ಎ ವಿಕ್ಟೋರಿಯಾ ಸರೋವರ, ಆಪ್ಷನ್ ನಂಬರ್ ಬಿ ಮೆಡಿಟೇರಿಯನ್ ಸಮುದ್ರ, ಆಪ್ಷನ್ ನಂಬರ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ನಂಬರ್ ಡಿ ಟ್ಯಾಂಗನಿಕ್ ಸರೋವರ.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮೆಡಿಟೇರಿಯನ್ ಸಮುದ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ನೈಲ್ ನದಿಯು ಈ ಈಶಾನ್ಯ ಆಫ್ರಿಕಾದ ಮೂಲಕ ಹರಿಯುವ ವಿಶ್ವದ ಅತಿ ಉದ್ದದ ನದಿ ಅಂತ ಹೇಳ್ಬೋದು. ಇದು 2 ಪ್ರಮುಖ ಉಪನದಿಗಳನ್ನು ಹೊಂದಿದೆ. ಅವುಗಳೆಂದರೆ ಬಿಳಿ ನೈಲ್ ಮತ್ತು ನೀಲಿ ನೈಲ್. ಮೆಡಿಟೇರಿಯನ್ ಸಮುದ್ರವು ಈಜಿಪ್ಟ್ನಲ್ಲಿ ಕೃಷಿ ಮತ್ತು ನಾಗರಿಕತೆಗೆ ನಿರ್ಣಾಯಕವಾಗಿದೆ. ವಿಕ್ಟೋರಿಯಾ ಸರೋವರವು ಇದು ಬಿಳಿ ನೈಲ್ ಮೂಲವಾಗಿದೆ ಮತ್ತು ಇದು ಪೂರ್ವ ಮಧ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 16. ಕೆಳಗಿನ ಯಾವ ರಾಜ್ಯಗಳಲ್ಲಿ ಹಗಲು ಮತ್ತು ರಾತ್ರಿ ತಾಪಮಾನದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ? ಆಪ್ಷನ್ ನಂಬರ್ ಎ ಪಂಜಾಬ್ ರಾಜ್ಯ, ಆಪ್ಷನ್ ನಂಬರ್ ಬಿ ಕೇರಳ ರಾಜ್ಯ, ಆಪ್ಷನ್ ನಂಬರ್ ಸಿ ಬಿಹಾರ್ ರಾಜ್ಯ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೇರಳ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ಸ್ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಕೇರಳವು ಭಾರತದ ನೈಋತ್ಯ ಕರಾವಳಿಯಲ್ಲಿ ಅರೇಬಿಯನ್ ಸಮುದ್ರದ ಗಡಿಯಲ್ಲಿದೆ. ಕೇರಳವು ಸಮಭಾಜಕ ರೇಖೆಗೆ ಹತ್ತಿರವಿರುವ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಕೇರಳ ರಾಜ್ಯ. ಕೇರಳ ರಾಜ್ಯವನ್ನು ದೇವರುಗಳ ನಾಡು ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 17. ಈ ಕೆಳಗಿನ ಯಾವ ರಾಜ್ಯವು 54 ವರ್ಷಗಳ ನಂತರ ಮಾರ್ಚ್ 2023ರಲ್ಲಿ ರಿಯಾದ್ ಸಂತೋಷ್ ಟ್ರೋಫಿಯನ್ನು ಗೆದ್ದಿದೆ? ಆಪ್ಷನ್ ನಂಬರ್ ಎ ಕರ್ನಾಟಕ, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕರ್ನಾಟಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಸಂತೋಷ್ ಟ್ರೋಫಿ 1961ರಲ್ಲಿ ಸ್ಥಾಪಿತವಾದ ಇದು ಭಾರತದ ಅತ್ಯಂತ ಹಳೆಯ ಫುಟ್ಬಾಲ್ ಅಂತ ಹೇಳ್ಬೋದು. ರಿಯಾದ್ ಇದು 2023ರ ಸಂತೋಷ್ ಟ್ರೋಫಿಗಾಗಿ ಅಂತಾರಾಷ್ಟ್ರೀಯ ವೇದಿಕೆಯನ್ನು ಪ್ರದರ್ಶಿಸುತ್ತದೆ. ಕರ್ನಾಟಕವು ಮಾರ್ಚ್ 2023ರಲ್ಲಿ ರಿಯಾದ್ ಸಂತೋಷ್ ಟ್ರೋಫಿಯನ್ನು ಗೆದ್ದುಕೊಂಡಿತು. ರಿಯಾದ್ನಲ್ಲಿ ಫೆಡರೇಷನ್ ಕಪ್ ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 18. ಭಾರತೀಯ ಶಾಸ್ತ್ರೀಯ ಗಾಯಕ ಪಂಡಿತ್ ಜಸರಾಜ್ ಈ ಕೆಳಗಿನ ಯಾವ ಸಂಗೀತದ ಘರಾಣಗಳಿಗೆ ಸೇರಿದವರು? ಆಪ್ಷನ್ ನಂಬರ್ ಎ ಪಟಿಯಾಲ ಘರಾಣ, ಆಪ್ಷನ್ ನಂಬರ್ ಬಿ ಗ್ವಾಲಿಯರ್ ಘರಾಣ, ಆಪ್ಷನ್ ನಂಬರ್ ಸಿ ಮೇವಾಟಿ ಘರಾಣ, ಆಪ್ಷನ್ ನಂಬರ್ ಡಿ ದಗರಿ ಘರಾಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮೇವಾಟಿ ಘರಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಪಟಿಯಾಲ ಘರಾಣ ಸಂಕೀರ್ಣವಾದ ಟ್ರಾನ್ಸ್ ಮತ್ತು ಶಕ್ತಿಯುತ ದನಿ ಅಂತ ಹೇಳ್ಬೋದು. ಇದು ಶಾಸ್ತ್ರೀಯ ಸಂಗೀತದಲ್ಲಿ ಮಾನ್ಯತೆ ಪಡೆದ ಘರಾಣ ಅಲ್ಲ. ಗ್ವಾಲಿಯರ್ ಘರಾಣ ಬಂದ್ಬಿಟ್ಟು ಇದು ಅತ್ಯಂತ ಹಳೆಯ ಘರಾಣಗಳಲ್ಲಿ ಒಂದಾಗಿದೆ. ಪಂಡಿತ್ ಜಸರಾಜ್ ಅವರು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ಪ್ರಶ್ನೆ 19. ಭಾರತ ಸಂವಿಧಾನದ 29-30ನೇ ವಿಧಿಯು ಯಾವುದನ್ನು ವ್ಯವಹರಿಸುತ್ತದೆ? ಆಪ್ಷನ್ ನಂಬರ್ ಎ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ನಂಬರ್ ಬಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಆಪ್ಷನ್ ನಂಬರ್ ಸಿ ಸಮಾನತೆಯ ಹಕ್ಕು, ಆಪ್ಷನ್ ನಂಬರ್ ಡಿ ಧರ್ಮದ ಸ್ವಾತಂತ್ರ್ಯದ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಇದು 19ರಿಂದ 22ನೇ ವಿಧಿಗೆ ಸಂಬಂಧಿಸಿದೆ. ಸಮಾನತೆ ಹಕ್ಕು ಬಂದ್ಬಿಟ್ಟು ಇದು 14ರಿಂದ 18ನೇ ವಿಧಿಗೆ ಸಂಬಂಧಿಸಿದೆ. ಸ್ವಾತಂತ್ರ್ಯದ ಧರ್ಮದ ಹಕ್ಕು ಬಂದ್ಬಿಟ್ಟು ಇದು 25ರಿಂದ 28ನೇ ವಿಧಿಗೆ ಸಂಬಂಧಿಸಿದೆ. 30ನೇ ವಿಧಿಯು ಎಲ್ಲ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 20. ಕೆಳಗಿನವುಗಳಲ್ಲಿ ಯಾವುದು ದೈನಂದಿನ ವಾತಾವರಣದ ಹವಾಮಾನ ಬದಲಾವಣೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಅಸ್ಥೆನೋಸ್ಪಿಯರ್, ಆಪ್ಷನ್ ನಂಬರ್ ಬಿ ಸ್ಟ್ಯಾಟೋಸ್ಪಿಯರ್,
ಅಂದರೆ ಸ್ಟ್ಯಾಟೋಪಾಸ್. ಆಪ್ಷನ್ ನಂಬರ್ ಸಿ ಟ್ರೋಪೋಸ್ಪಿಯರ್. ಆಪ್ಷನ್ ನಂಬರ್ ಡಿ ಲಿಥೋಸ್ಪಿಯರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಟ್ರೋಪೋಸ್ಪಿಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಆಸ್ತೆನೋಸ್ಪಿಯರ್ ಇದು ಟೆಕ್ಟಾನಿಕ್ ಪ್ಲೇಟ್ಗಳನ್ನು ಚಲಿಸುವ ಅಣು ಮಾಡಿಕೊಡುತ್ತದೆ. ಸ್ಟ್ಯಾಟೋಪಾಸ್ ಇದು ವಾಯುಮಂಡಲದ ಮೇಲಿನ ಗಡಿಯನ್ನು ಗುರುತಿಸುತ್ತದೆ. ಲಿಥೋಸ್ಪಿಯರ್ ಬಂದ್ಬಿಟ್ಟು ಇದು ವಾತಾವರಣದ ಹವಾಮಾನದಲ್ಲಿ ನೇರವಾಗಿ ಭಾಗವಹಿಸುವುದಿಲ್ಲ. ಟ್ರೋಪೋಸ್ಪಿಯರ್ ಇದು ವಾತಾವರಣದ ದ್ರವ್ಯರಾಶಿಯ ಸರಿಸುಮಾರು 75% ಹೊಂದಿರುತ್ತದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.